ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ 1 ನಿಮಿಷದ ಬೆಲೆ. ಒಂದೂರಲ್ಲಿ ಒಬ್ಬ ಜಿಪಣನಿದ್ದ. ಪಾಪ ಅವನು ಊಟದಾಗಿಂದ ಜಿಪಣ ಆಗಿರಲ್ಲ. ಈತ ಬಡತನದಲ್ಲಿ ಬೆಳೆದಿರ್ತಾನೆ. ಹಾಗಾಗಿ ಎಲ್ಲಾ ಕಷ್ಟಕ್ಕೂ 2 ಹೊತ್ತಿನ ಊಟಕ್ಕೂ ಅವನಿಗೆ ಗತಿ ಇರಲ್ಲ. ಪ್ರತಿಯೊಂದಕ್ಕೂ ಪರದಾಡ್ತಾ ಇರ್ತಾನೆ. ಒಂದೊಂದು ಪೈಸೆಗೂ ಜನರನ್ನ ಕೇಳಬೇಕು ಅನ್ನೋ ಪರಿಸ್ಥಿತಿ ಅವನದಾಗಿರುತ್ತೆ. ಇದನ್ನೆಲ್ಲ ಅನುಭವಿಸಿದ ಹುಡುಗನ್ಗೆ ಒಂದು ದಿನ ತೀರ್ಮಾನಿಸ್ಕೊಳ್ತಾನೆ, ನಾನು ಮುಂದೆ ತುಂಬಾ ದೊಡ್ಡ ಶ್ರೀಮಂತನಾಗ್ತೀನಿ, ಯಾರಿಗೂ ಏನನ್ನು ಕೇಳಬೇಕು ಅನ್ನೋ ಪರಿಸ್ಥಿತಿಯನ್ನ ತಂದ್ಕೊಡಲ್ಲ. ನನ್ನ ಹತ್ರ ಸಾಕಷ್ಟು ಹಣ ಸೇವ್ ಮಾಡ್ಕೋತೀನಿ, ಅಷ್ಟೊಂದು ಹಣವನ್ನ ಉಳಿಸ್ಕೋತೀನಿ ಅಂತ ಡಿಸೈಡ್ ಮಾಡ್ಕೋತಾನೆ. ಆವತ್ತಿಂದ ಅವನು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ತನ್ನಂತ ಹಣದಲ್ಲಿ ಏನನ್ನೂ ಯಾವ್ದಕ್ಕೂ ಖರ್ಚು ಮಾಡದೆ ಹಣವನ್ನ ಕೂಡಿಡೋದಕ್ಕೆ ಶುರು ಮಾಡ್ತಾನೆ. ತಾನು ಗಳಿಸಿದ ಹಣವನ್ನು ಅನುಭವಿಸೋದಿಲ್ಲ, ಯಾರಿಗೂ ಕೊಡಲ್ಲ. ಒಂದು ಸ್ವಲ್ಪ ಹಣ ಬಂದೊಡನೆ ಅದನ್ನು ಹೆಚ್ಚಿನ ಬಡ್ಡಿ ದರದಲ್ಲಿ ಮತ್ತೊಬ್ಬರಿಗೆ ಸಾಲ ಕೊಡ್ತಾನೆ. ಕರುಣೆ ಇಲ್ಲದೆ ಅದನ್ನ ವಸೂಲಿ ಕೂಡ ಮಾಡ್ಕೋತಾನೆ. ವ್ಯಾಪಾರ ಮಾಡ್ತಾನೆ, ಅದರಲ್ಲಿ ಮೋಸ ಮಾಡಿ ಮತ್ತೆ ಹಣ ಸಂಪಾದಿಸ್ತಾನೆ. ಅದರಿಂದ ಬಂದ ಹಣವನ್ನ ಮತ್ತೆ ಜಮೀನಿಗೆ ಹಾಕ್ತಾನೆ. ಸ್ವಲ್ಪ ದಿನಗಳ ನಂತರ ಅದರ ಬೆಲೆಯನ್ನ ಏರಿಸಿ ಅದನ್ನ ಮಾರ್ತಾನೆ. ತನ್ನದಲ್ಲಿರುವಂತ ಆಸ್ತಿಯನ್ನು ತನ್ನದ್ದು ಅಂತ ಲಂಚ ಕೊಟ್ಟು ಎಲ್ಲವನ್ನು ತನ್ನದಾಗಿ ಮಾಡ್ಕೊತಾನೆ. ಹೀಗೆ ಎಷ್ಟು ಹಣ ಸಂಪಾದಿಸ್ತಾನೆ ಅಂದ್ರೆ ಕೂತ್ಕೊಂಡು ಎಣ್ಸೋಕ್ಕಾಗದೇ ಇರೋಷ್ಟು ಹಣವನ್ನ ಸಂಪಾದಿಸ್ತಾನೆ. ಕೋಟ್ಯಾಧಿಪತಿಗಳನ್ನು ಆಗ್ತಾನೆ. ಇಷ್ಟೆಲ್ಲ ಇದ್ರೂ ಅವನಿಗೆ ಸಂತೋಷ ಮಾತ್ರ ಇರೋದಿಲ್ಲ. ಅವನಿಗೆ ಒಂದು ದಿನ ಜ್ಞಾನೋದಯ ಆಗತ್ತೆ. ನಾನು ಯಾಕೆ ಹೀಗೆ ದರಿದ್ರ ಇರೋನಂತೆ ಬದುಕ್ತಾ ಇದ್ದೀನಿ, ಇಷ್ಟು ಹಣ ಗಳಿಸಿ ಇಷ್ಟು ವರ್ಷ ಇಷ್ಟೊಂದು ಹಣವನ್ನು ಗಳಿಸಿದ್ದೇನೆ, ಇನ್ಮುಂದನಾದ್ರೂ ರಾಜನಂತೆ ದರ್ಬಾರ ಮಾಡ್ಬೋದು, ಶ್ರೀಮಂತಿಕೆಯಲ್ಲಿ ಬದುಕಬೇಕು ಅಂತ ನಿರ್ಧರಿಸ್ತಾನೆ. ಮರುದಿನ ಬೆಳಿಗ್ಗೆ ಎದ್ದಾಗ ಕಣ್ಣುಗಳು ಮಂಜಾದಂತೆ ಅನ್ಸುತ್ತೆ. ಮುಂದೆ ಯಾರೋ ನಿಂತಂತೆ ಕಾಣಿಸುತ್ತೆ. ಯಾರದು ಅಂತ ಕೇಳಿದಾಗ ನಿಧಾನವಾಗಿ ಸ್ಪಷ್ಟವಾಗತ್ತೆ, ಯಮದೂತರು ಬಂದು ನಿಂತ್ಕೊಂಡಿದ್ದಾನೆ ಅಂತೆ. ಅಯ್ಯ, ಇಷ್ಟು ದಿನ ಕಷ್ಟಪಟ್ಟು ದುಡ್ಡಿದ್ದೀನಿ, ಇನ್ನು ಮೇಲೆ ಸುಖವಾಗಿರ್ಬೇಕು ಅಂತ ಅನ್ಕೊಂಡೆ, ಈಗ ಹೇಗೆ ಬರ್ಲಿ, ನನ್ಗೆ 1 ವರ್ಷ ಅವಕಾಶ ಕೊಡಿ, ಸಂತೃಪ್ತಿಯಿಂದ ಬರ್ತೀನಿ ಅಂತ ಕೇಳ್ಕೊತಾನೆ. ಯಮದೂತರು ಒಪ್ಪೋದೇ ಇಲ್ಲ ಈಗಲೇ ನಡಿ ಅಂತಾರೆ. ಅಯ್ಯ, ನನ್ನ ಹತ್ರ ಇಷ್ಟೊಂದು ಹಣ ಇದೆ, 300 ಕೋಟಿ ಎಷ್ಟು ಹಣ ಇದೆ, ನಿಮ್ಗೆಲ್ಲಾ ಕೊಡ್ತೀನಿ, ನನ್ಗೆ ಒಂದು 6 ತಿಂಗಳು ಟೈಮ್ ಕೊಡಿ ಅಂತಾರೆ. 1 ಕ್ಷಣನೂ ಕೊಡೋದಿಲ್ಲ ಅಂತಾರೆ. ಎಷ್ಟೋ ಗೋಗರದ ಮೇಲೆ ಯಮದೂತರು ಮಾತನಾಡಲು ಕೊಡ್ತಾ ಇರುವಾಗ ಸಂಗೆ ಕೇವಲ ಒಂದೇ 1 ನಿಮಿಷ, ಅரை ನಿಮಿಷ ಕೊಡಿ, ನಾನು ಒಂದು ನೋಟನ್ನ ಬರ್ದಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಈ ಬಾರಿ ಯಮದೂತರಿಗೆ ಒಂದಿಷ್ಟು ಕರುಣೆ ತೋರಿಸ್ತಾ ಹಾಗನ್ಸುತ್ತೆ. ಅಯ್ಯ 1 ನಿಮಿಷ ಬೇಗ ಮುಗಿಸು ಅಂತ ಹೇಳ್ತಾರೆ. ಪಾಪ ಹುಡುಗ ಅಂಗೈನ ಮುಂದೆ ತೆಗೆದುಕೊಂಡು, ಸ್ನೇಹಿತರೆ, ನಾನು 3,000 ಕೋಟಿ ಇಟ್ಕೊಂಡ್ರು ಏನ್ ಪ್ರಯೋಜನ, ಒಂದೇ 1 ನಿಮಿಷ ಎಕ್ಸ್ಟ್ರಾ ನನ್ಗೆ ಯಮದೂತರು ಕೊಡ್ಲಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ, ಜೀವನದ ಪ್ರತಿ ಕ್ಷಣವನ್ನು ಸರಿಯಾಗಿ ಬಳಸಿ. ಪ್ರತಿ ಕ್ಷಣದ ಬೆಲೆ 3,000 ಕೋಟಿಗಳಿಗಿಂತ ಹೆಚ್ಚು ಎಂಬುದನ್ನ ಅರಿತಿದ್ದೇನೆ. ನೀವು ಕೂಡ ಜೀವನದ ಪ್ರತಿ ಕ್ಷಣವನ್ನು ಅತ್ಯಮೂಲ್ಯವಾದದ್ದು ಅಂತ ನಂಬಿ ಎಷ್ಟೇ ದುಡಿದ್ರು ಏನೇ ಕೊಟ್ರು ಅರ್ಧ ಕ್ಷಣ ಕೂಡ ಜೀವನ ಜಾಸ್ತಿ ಆಗೋದಿಲ್ಲ ಅಂತ ಇರುವಾಗ ಪ್ರತಿ ಕ್ಷಣವನ್ನ ಮೆಮೊರೇಬಲ್ ಆಗಿ ಬದುಕಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.